ಬೆಳೀತಾರೆ. ಹಾಗಾಗಿ ಹೂವು ತೊಗೊಂಡೋಗಿ ಹಬ್ಬಕ್ಕೆ ಅಂತ ಕರಿತಾನೆ ಇದ್ರು. ನಾನು ಹೋಗಿದ್ದಿಲ್ಲ, ಅದು ಅಯ್ಯೋ ಅದಕ್ಕೋಸ್ಕರನೇ ಹೋಗ್ಬೇಕಲ್ಲಪ್ಪ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೆ. ಇಲ್ಲೇ ತೊಗೊಳ್ಳೋಣ ಅಂತ ಯಾವಾಗಲೂ ಹಬ್ಬಗಳಲ್ಲೆಲ್ಲ ತೊಗೊಂಬರ್ತಾಯಿದ್ವಿ. ಇನ್ನು ಮುಂದೆ ಹೋಗ್ತಾ ಇದ್ವಿ, ಹಂಗಾಗಿ ತೊಗೊಂಬರ್ತಾಯಿದ್ವಿ. ಈ ಸಾರಿ ಆ ಕಡೆ ಹೋಗೋ ಕೆಲಸ ಏನೂ ಇರಲಿಲ್ಲ, ಹಾಗಾಗಿ ಹೋಗಿಲ್ಲ. ಇವತ್ತು ಅವರು ಹೂವು ಎಲ್ಲ ತಂದು ಇಟ್ಕೊಂಡಿದ್ದಾರಂತೆ. ಇವತ್ತು ಅವರು ಅಮ್ಮ ಅವ್ರ ಕಡೆಯವರು ಅವರು ಗುಂಪಲ್ಲಿ ಯಾರೋ ತೀರೋದ್ರು ಅಂತ ಹೇಳ್ಬಿಟ್ಟು ಅದು ಸೂಕ್ತ ಅಂತೆ. ಹಾಗಾಗಿ ಹೂವೆಲ್ಲ ವೇಸ್ಟ್ ಆಗುತ್ತೆ, ಹೆಂಗೆ ಕೊಂಡ್ಕೊಬೇಕಲ್ಲ ನೀವು ತೊಗೊಂಡು ಹೋಗಿ ಅಂತ ಬೆಳಗ್ಗೆ ಫೋನ್ ಮಾಡ್ತಾರೆ. ಅದಕ್ಕೆ ನಾನು ನಮ್ಮ ಮನೆಯವರು ಹೋಗ್ತಾ ಇದ್ದೀವಿ. ಇವತ್ತಂತೂ ಫುಲ್ ಮಳೆ. ಯಾವ ವರ್ಷವೂ ಹಬ್ಬದಲ್ಲಿ ಮಳೆನೇ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಳೆ ಬಂದಿದ್ದೇ ನೋಡಿಲ್ಲ. ಈ ವರ್ಷ ಫುಲ್ ಮಳೆ ಬೀಳ್ತಾ ಇದೆ. ನಾನು ಟೂ ವೀಲರಲ್ಲೇ ಹೋಗೋಣ ಅಂತ ಅಂದ್ಕೊಂಡೆ, ಹೋಗಿ ಬಂದುಬಿಡೋಣ ಅಂತ. ನಾನು ಟೂ ವೀಲರಲ್ಲೇ ಹೋಗೋದು ಅಂತ ನನಗೆ ಇಷ್ಟ ಅಂತ ಆಲ್ಮೋಸ್ಟ್ ಹೇಳಿದ್ದೀನಿ. ನನ್ನ ಟೂ ವೀಲರೇ ಇಷ್ಟ, ಕಾರಲ್ಲಿ ಹೋಗೋದು ಇಷ್ಟ ಆಗಲ್ಲ ನನಗೆ. ಹಾಗಾಗಿ ಮಳೆ ಇರೋದ್ರಿಂದ ಕಾರಲ್ಲೇ ಹೋಗ್ತಾ ಇದ್ದೀವಿ. ಫುಲ್ ಮಳೆ ಬೀಳ್ತಾ ಇದೆ, ಫುಲ್ಲು ಜೋರಾಗಿ ಬೀಳ್ತಾ ಇದೆ. ನಮ್ಮ ಮನೆಯವ್ರಿಗೆ ಏನೋ ಕೆಲಸ ಇದೆಯಂತೆ, ಹಾಗಾಗಿ ಅವರು ಹೋಗೋದೇ ಬೇಡ ಅಂದರು. ನಾನು ಹೆಂಗೋ ಹೂವೆಲ್ಲ ಇಲ್ಲಿ ಕೊಂಡ್ಕೊಬೇಕಲ್ವಾ, ಅದು ಹೂವಿನ ರೇಟ್ ಅಂತೂ ಈ ಸಾರಿ ಹಬ್ಬಗಳಲ್ಲಿ ಗೊತ್ತಲ್ವಾ, ಅದು ವರಮಹಾಲಕ್ಷ್ಮಿ ದಸರಲ್ಲಂತೂ ಫುಲ್ಲು ಎಲ್ಲ ತುಂಬಾ ರೇಟ್ ಇರುತ್ತೆ. ಹೂಗೆ ಅಷ್ಟೊಂದು ಜಾಸ್ತಿನೇ ದುಡ್ಡು ಬೇಕಲ್ವಾ, ಹಂಗಾಗಿ ವೇಸ್ಟ್ ಆಗುತ್ತೆ ತೊಗೊಂಡೋಗಿ ಅಂತ ಅಂದರು. ಅಮ್ಮ ಬಲವಂತ ಮಾಡ್ತಾನೆ ಇದ್ರು, ವೇಸ್ಟ್ ಆಗುತ್ತೆ ನೀವು ತೊಗೊಂಡೋಗಿ ಅಂತ. ಹಾಗಾಗಿ ಹೋಗ್ತಾ ಇದ್ದೀವಿ. ಫುಲ್ ಮಳೆ ಇವತ್ತು. ಪ್ರತಿ ವರ್ಷವೂ ಹಬ್ಬ ಇನ್ನೂ 15-20 ದಿನ ಇದ್ದಂಗೆ ಎಲ್ಲ ಕ್ಲೀನಿಂಗು, ಶಾಪಿಂಗು ಅಂತ ಏನೇನೋ ಒಂಥರ ಇಮ್ಯಾಜಿನೇಷನ್ ಇರ್ತಿತ್ತು, ಏನೋ ಒಂಥರ ಕ್ಯೂರಿಯಾಸಿಟಿ ಎಲ್ಲ ಇರ್ತಿತ್ತು, ಇಂಟ್ರೆಸ್ಟ್ ಎಲ್ಲ ಇರ್ತಿತ್ತು, ಹಬ್ಬ ಮಾಡೋ ಇಂಟ್ರೆಸ್ಟು. ಈ ಸಾರಿ ಯಾಕೋ ಎಲ್ಲ ಸ್ಲೋನೇ. ಮೊನ್ನೆಯಿಂದ ಸ್ಟಾರ್ಟ್ ಮಾಡಿಕೊಂಡೆ ಕ್ಲೀನ್ ಮಾಡೋದನ್ನು. ನಾನು ಅದನ್ನೇನು ವಿಡಿಯೋನೇ ಮಾಡಲಿಲ್ಲ. ಪಾತ್ರೆ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಆಯಿತು. ಅಂದರೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಬೆಡ್ಜನ್ ಪಾತ್ರೆ ಸಾಮಾನೆಲ್ಲ ಎತ್ತಿಟ್ಟಿದ್ದೀನಿ, ಅದನ್ನೇನು ಕ್ಲೀನ್ ಮಾಡಿಲ್ಲ. ಅಡುಗೆ ಮನೆಯಲ್ಲಿ ಇಟ್ಕೊಂಡಿದ್ದೀನಿ, ಅಲ್ಲಿಗೂ ಅದನ್ನು 2 ದಿನ ಕ್ಲೀನ್ ಮಾಡಿದೆ. ಇವತ್ತಿಗೆ ಮುಗೀತು ಎಲ್ಲ ಕ್ಲೀನ್ ಮುಗೀತು. ಈಗ 11:30 ಆಗಿದೆ. ಎಲ್ಲ ಆಲ್ಮೋಸ್ಟ್ ಮುಗೀತು. ಸ್ನಾನ, ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಇಟ್ಟೆ. ದೇವ್ರ ಸಾಮಾನೆಲ್ಲ ಕ್ಲೀನ್ ಆಗಿದೆ. ಇನ್ನು ದೇವ್ರ ಸಾಮಾನು ತೊಳೆದಿಟ್ಟು ಬಂದಿದ್ದೀನಿ. ಇನ್ನು ಹೋಗಿ ಹೊಂದ್ಕೊಂಡು ಬಟ್ಟೆಲ್ಲ ಇಟ್ಟು ಅದನ್ನು ರಾತ್ರಿಗೆ ರೆಡಿ ಮಾಡ್ಕೊಳ್ಳೋದು. ನಾನು ಪ್ರತಿ ವರ್ಷವೂ ಅಷ್ಟೇ ಬೆಳಗ್ಗೆನೇ ಪೂಜೆನ ಮಾಡಿಬಿಡ್ತೀನಿ. ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ವರಮಹಾಲಕ್ಷ್ಮಿ ಪೂಜೆನ ಮಾಡಿಬಿಡ್ತೀನಿ ಪ್ರತಿ ವರ್ಷವೂ ಅಷ್ಟೇ. ನೋಡಬೇಕು ಹೆಂಗಾಗುತ್ತೆ ಏನು ಅಂತ. ಈ ಸಾರಿ ಇನ್ನೂ ಸ್ಯಾರಿನೂ ತೊಗೊಂಡಿಲ್ಲ. ಪ್ರತಿ ವರ್ಷ ಒಂದು 15 ದಿನ ಮುಂಚೆನೇ ತಂದು ಇಟ್ಕೊತಿದ್ದಂದರೆ ಅಕಸ್ಮಾತ್ ಏನಕ್ಕಾದರೂ ಸಿಟಿ ಕಡೆ ಅಥವಾ ಚಿಕ್ಕಬಳ್ಳಾಪುರ, ನನಗೆ ಚಿಕ್ಕಬಳ್ಳಾಪುರದಲ್ಲಿ ತೊಗೊತಿದ್ದೆ. ಆಲ್ಮೋಸ್ಟ್ ಚಿಕ್ಕಬಳ್ಳಾಪುರದಲ್ಲೇ ಆ ಸೈಡ್ ಹೋದಾಗ ನನಗೆ ಆ ಕಡೆ ಅಭ್ಯಾಸ ಅಂತ ಆ ಕಡೆನೇ ತೊಗೊಂಡಿರ್ತಾ ಇದ್ದೆ. ಈ ಸರಿ ಹೋಗಲಿಲ್ಲ, ಅದು ತೊಗೊಂಡಿಲ್ಲ, ಸ್ಯಾರಿನೂ ತೊಗೊಂಡಿಲ್ಲ. ಈಗ ಹಾಗೆ ಹಾಗೆ ತೊಗೊಂಬರ್ಬೇಕು. ನೋಡಬೇಕು ಹೆಂಗಾಗುತ್ತೆ ಏನಿಲ್ಲ. ಈಗ ಅಮ್ಮ ಮನೆಗೆ ಹೋಗ್ತಾ ಇದ್ವಿ. ನೋಡಿ ಮಳೆ ಬೀಳ್ತಾ ಇದೆ, ಮಳೆ ಬೀಳ್ತಾ ಇದೆ. ಸ್ವಲ್ಪ ಕಡಿಮೆ ಆಗಿದೆ, ಆವಾಗಲೇ ಇನ್ನೂ ಜಾಸ್ತಿ ಇದ್ದು. ನಾವು ಟೂ ವೀಲರಲ್ಲಿ ಹೋಗೋಣ ಅಂತ, ಅವ್ರೇನ್ರಿ ಹಬ್ಬ ಯಾರೋ ನೋಡಿದ್ರು ಹಂಗೆ ಬರ್ತಾ ಟೂ ವೀಲರಲ್ಲಿ ಹೋಗೋಣ ಅಂತ ಸ್ವಲ್ಪ ವೆಯ್ಟ್ ಮಾಡಿದೆ ನಾನು, ಮಳೆ ನಿಲ್ಲಿ ಅಂತ. ನಿಂತು ಮತ್ತೆ ಹೋಗೋಣ ಅಂತ ರೆಡಿ ಆಗೋಷ್ಟರಲ್ಲಿ ಮತ್ತೆ ಜೋರಾಯಿತು ಮಳೆ. ಅದಕ್ಕೆ ಕಾರಲ್ಲೇ ಹೋಗ್ತಾ ಇದ್ದೀವಿ. ಇನ್ನು ಎಷ್ಟಪ್ಪ ಅಂದರೆ ಒಂದು 5 ಕಿಲೋಮೀಟರ್ ಬಂದಿದ್ವೇನೋ, ಹೋಗ್ಬೇಕು. ಇನ್ನೂ ಒಂದು 25 ಕಿಲೋಮೀಟರ್ವರೆಗೂ ಹೋಗಬೇಕು. ಆಮೇಲೆ ಅಂಗಡಿ ಒಂಚೂರು ಮಾಡ್ತಾ ಅಷ್ಟೇ. ನೋಡ್ಬಿಡು ಗಾಡಿ ಅಲ್ಲ ಐತೆ. ಬರ್ತಾ ಇದೆ ನೋಡಿ.
ಹೋಗಿ ಹೂವೆಲ್ಲ ತೊಗೊಂಡು ಸ್ಯಾರಿ ಎಲ್ಲ ತೊಗೊಂಡು ನೋಡಿ ನಮ್ಮ ಊರಿಗೆ ಬಂದ್ವಿ. ಊರು ನಮ್ಮ ಮನೆ ಹತ್ರನೇ ಬಂದುಬಿಟ್ವಿ. ಇನ್ನು ಸ್ವಲ್ಪ ಮುಂದೆ ಹೋದ್ರೇ ನಮ್ಮ ಮನೆ. ಊರಿಗೆ ಹೋಗಿ ಹೂವೆಲ್ಲ ಈಸ್ಕೊಂಡು ಮತ್ತು ದೇನಹಳ್ಳಿಯಲ್ಲಿ ಸ್ಯಾರಿ ಎಲ್ಲ ತೊಗೊಂಡು ಗಜಾನಂದ ಟೆಕ್ಸ್ಟೈಲಲ್ಲಿ ಸ್ಯಾರಿ ತೊಗೊಂಡು ಮನೆಗೆ ಬಂದ್ವಿ. ನಾವು ಬರ್ತಾ ಇದ್ದಂಗೆ ನಮ್ಮ ಮೋನು ಬಂದಳು. ಅವಳಿಗೆ ಚಾಕ್ಲೇಟ್ ರೂಢಿ ಆಗಿಬಿಟ್ಟಿದೆ. ಅವ್ರ ದೊಡ್ಡಪ್ಪ ಬಂದಿದ್ದ ತಕ್ಷಣ ಚಾಕ್ಲೇಟು ಅಂತ ಬಂದ್ಬಿಡ್ತಾಳೆ. ನೋಡಿ ಎಲ್ಲಿದ್ಲು ಏನೋ ನೋಡಿ, ಇನ್ನೂ ನಾವು ಬರ್ತಿದ್ದಂಗೆ ಬಂದಿದ್ದಾಳೆ ನೋಡಿ, ನೋಡ್ತಿದ್ದಾಳೆ. ಹೀಗಾಗಿ ಹೂವು ಸೀರೆ ಎಲ್ಲ ತೊಗೊಂಡು ಬಂದ್ವಿ. ಮತ್ತು ಸಾಯಂಕಾಲ ದೊಡ್ಡಬಳ್ಳಾಪುರ ಹೋಗಬೇಕು ರಕ್ಷಾಗೆ ಬಟ್ಟೆ ಕೊಡ್ಸೋಕ್ಕೆ. ನೋಡಬೇಕು, ಇನ್ನು ನನ್ನ ತಮ್ಮನ ಮಗಳು ಬರ್ತಾಳೇನೋ ಸಂಜೆ. ಈಗ ಕರ್ಕೊಂಡು ಹೋಗ್ರಿ ಅಂತ ಅಂದರು, ಅವರಮ್ಮ ಅಂದರು, ನನ್ನ ತಮ್ಮನ ಹೆಂಡ್ತಿ ಅಂದ್ಲು ಅಲಿಶಾನು ಕರ್ಕೊಂಡು ಹೋಗ್ರಿ ಅಂತ. ಅವಳು ಸ್ಕೂಲ್ಗೆ ಹೋಗಿದ್ಲು. ಸರಿ ನಾವು ಹೋಗಿ ಕರ್ಕೊಂಬರೋಣ ಅಂದರೆ ಇಲ್ಲ, ಅವ್ರ ಪೇರೆಂಟ್ಸೇ ಬರಬೇಕು, ಬೇರೆ ಯಾರ ಜೊತೆಲ್ಲೂ ಕಳಿಸಲ್ಲ ಅಂದರು. ಹಾಗಾಗಿ ನೋಡೋಣ, ನಮ್ಮ ಮನೆಯವರು ಆದರೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದರು. ಅವಳು ಸ್ಕೂಲಿಂದ ಬಂದಿದ್ದ ತಕ್ಷಣ ಫೋನ್ ಮಾಡಿದ್ರು, ಬಂದಿದ್ದೀನಿ ಅತ್ತೆ ಮಾಮನ ಕಳಿಸು ಅಂತ. ನಮ್ಮ ಮನೆಯವರು ಫೋನ್ ಮಾಡಿದೆ, ಹೋಗಿ ಕರ್ಕೊಂಬಂದರು. ನೋಡಿ ಹೂವು ತಂದಿದ್ದೆ ಅಲ್ಲ, ಬಾಳೆಹಣ್ಣೆಲ್ಲ ಮೊನ್ನೆನೇ ತಂದಿದ್ದೆ, ಎಲ್ಲ ಹಣ್ಣಾಗಿದೆ ನೋಡಿ. ಸ್ಯಾರಿ ಹೂವು ಎಲ್ಲ ತೋರಿಸ್ದೆ ಅಲ್ವಾ. ಮತ್ತು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿದೆ, ಅದಕ್ಕೆ ಬಟ್ಟೆ ಎಲ್ಲ ಇಡಬೇಕು. ಬಂದಿದ್ದ ತಕ್ಷಣ ಹೂ ಕಟ್ಟಿಟ್ಬಿಡೋಣ ಅಂತ ಹೂವನ್ನು ಕಟ್ತಾಯಿದ್ದೀನಿ. ನಮ್ಮ ಮೋನು ವಿಡಿಯೋ ಮಾಡ್ತಿರೋದು. ಅಮ್ಮ ಸ್ಮೈಲ್ ಕೊಡು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಂಡು ವಿಡಿಯೋ ಮಾಡ್ತಿದ್ಲು. ಅಲ್ಲಿ ಊರಲ್ಲಿ ಸ್ವಲ್ಪ ಕನಕಾಂಬರನೂ ಸಿಕ್ತು, ಕನಕಾಂಬರ ಕಟ್ಟಿಟ್ಟೆ. ಇಷ್ಟೇ ಎಲ್ಲ ಇನ್ನೂ ಸ್ವಲ್ಪ ಇದೆ, ಸ್ವಲ್ಪನೇ ಹಾಕ್ಕೊಂಡು ಕಟ್ತಾ ಇದ್ದೀನಿ. ಕಟ್ಟಿಟ್ಬಿಡೋದು. ಸ್ವಲ್ಪ ಇಟ್ಕೊಂಡಿದ್ದೀನಿ, ಸಾಕ್ಬಿಟ್ಟು ಸರಿನಾ. ಬಾ ಬೈ ನಮ್ಮೋನು. ನೀನು ಕೊಡು. ಓಕೆ, ಯಾರು ಬೇಡ, ನಾನು ಒಂದು ಕೆಲಸ ಮಾಡ್ತೀನಿ. ಇವಳು ನನ್ನ ತಮ್ಮನ ಮಗಳು ಲೀಶಾ, ನನ್ನ ಸೊಸೆ. ಅವಳು ನಮ್ಮ ಮೈದನ ಮಗಳು ಮೋರ್ವಿ, ನನ್ನ ಮಗಳು, ನನ್ನ ಚಿಕ್ಕ ಮಗಳು, ನನ್ನ ದೊಡ್ಡ ಮಗಳು. ಫ್ರೆಂಡ್ಸ್, ದೊಡ್ಡಬಳ್ಳಾಪುರ ಹೋಗ್ತಾ ಇದ್ದೀವಿ. ರಕ್ಷಾಗೆ ಬಟ್ಟೆ ಕೊಡ್ಸೋಣ ಅಂತ. ನೋಡಬೇಕು, ಈ ಪಿಳ್ಳೆಗಳೆಲ್ಲ ಅವರೇ. ಅಮೌಂಟ್ ಇಲ್ಲ, ಇವ್ರಿಗೆಲ್ಲ ಕೊಡ್ಬೇಕು ಅಮೌಂಟ್. ನೋಡಿ ಕೈ ಅಡ್ಡ ಇಟ್ಕೊಂಡಿದ್ದಿ, ಇಲ್ಲ ಹೇಳು, ಹೇಳು ನೀನೇ ಏನು ನಾನು ಹೇಳ್ತೀನಿ ಅಂದಲ್ಲ, ಹೇಳು. ಹಾಯ್ ಫ್ರೆಂಡ್ಸ್ ಅಂತ ಹೇಳಿ. ಹಾಯ್ ಫ್ರೆಂಡ್ಸ್, ದೊಡ್ಡಬಳ್ಳಾಪುರ ಹೋಗ್ತಾ ಇದೀವಿ. ಊರಿಂದ ಬಂದೆ ಅಂತೆಲ್ಲ ಹೇಳು. ನಮ್ಮೂರಿಂದ ಇವತ್ತು ಬಂದೆ ಹೇಳು. ಅಲ್ಲಿ ನೋಡಿ, ನಾವು ಹಬ್ಬ ಮಾಡ್ತಿಲ್ಲ, ನಮ್ಮ ಸೂತ್ಕ ಬಂದಿದೆ. ಹಂಗಾಗಿ ಅತ್ತೆಯವ್ರ ಮನೆಗೆ ಬಂದೆ. ಸರಿಯಾಗಿ ನೋಡ್ಕೊಂಡು ಹೇಳು. ಮಾಮ ಕರ್ಕೊಂಬಂದ. ಅಯ್ಯೋ ರಿಷಭಾ ಮಾತಾಡ್ಬಾ. ಗುಡ್ ಮಾರ್ನಿಂಗ್ ಎವ್ರಿವನ್, ಮೈ ನೇಮ್ ಇಸ್ ಸುಗಂಧಿ ಗೌಡ. ಐ ಆಮ್ ಸ್ಟಡಿಂಗ್ ಗಿಡ ಕಿಡ್ ಮಾಡಕಂದ್ರ. ಹೇಳು ಯಾವುದೋ ಒಂದು ಹೇಳಮ್ಮ. ಗುಡ್ ಮಾರ್ನಿಂಗ್ ಎವ್ರಿವನ್, ಮೈ ನೇಮ್ ಇಸ್ ಸುಗಂಧಿ ಗೌಡ, ಸ್ಟಡಿಂಗ್ ಗಿಡ ಕಿಡ್ ಮಾಡಕಂದ್ರ. ಐ ಆಮ್ ಎಲ್ಲಿ ಹೋಗ್ತಾ ಇದ್ದೀರಿ? ದೊಡ್ಡಬಳ್ಳಾಪುರ. ವೈ? ಬಿಕಾಸ್ ನಮ್ಮ ಅಕ್ಕನಿಗೆ ಬಟ್ಟೆ ಬೇಕಂತೆ. ನೀನು ಇಂಟ್ರೊಡ್ಯೂಸ್ ಮಾಡು, ನೀನು ಹೇಳು, ನೀನು ಯಾರು ಏನು ಅಂತ ಹೇಳು. ಹಾಯ್ ಫ್ರೆಂಡ್ಸ್, ಹೇಳು. ಗುಡ್ ಮಾರ್ನಿಂಗ್. ಹೇಳು. ಮೈ ನೇಮ್ ಇಸ್ ಲಕ್ಷಾ. ಮೈ ನೇಮ್ ಇಸ್ ಲಿಶಾ. ಹೇಳು. ಜಯಶ್ರೀ ಗುಡದೆ. ಗುಡ್ ಮಾರ್ನಿಂಗ್ ಎವ್ರಿವನ್, ಮೈ ನೇಮ್ ಇಸ್ ಲಿಶಾ ಗುಡ. I'm going to say I'm going to the ದೊಡ್ಡಬಳ್ಳಾಪುರ. ನಮ್ಮ ಅಕ್ಕಗೆ ಬಟ್ಟೆ ಕೊಡ್ಸಕ್ಕೆ ಹೋಗ್ತಾ ಇದ್ದೀನಿ.
ವರಮಹಾಲಕ್ಷ್ಮಿ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ನಾನು ಉಡಿಸ್ತೀನಿ. ಹಾಗೆ ಸ್ಯಾರಿ ಎಲ್ಲ ಅದೇ ಮಧ್ಯಾಹ್ನ ತೊಗೊಂಬಂದೆ ಅಲ್ವಾ, ಹಾಗಾಗಿ ಇವತ್ತು ರಕ್ಷಾಗೆ ಬಟ್ಟೆ ಕೊಡ್ಸೋಣ. ಇನ್ನು ಸ್ವಲ್ಪ ಏನಪ್ಪ ಅಂದರೆ ಫ್ರೂಟ್ಸು, ಸ್ವಲ್ಪ ಸ್ವೀಟ್ ಬೇಕು, ತಂದು ಮಾಡೋಣ ತೊಗೊಂಬರೋಣ ಅಂತ ಹೋಗ್ತಾ ಇದ್ವಿ. ಇವತ್ತು ಏನು ಮನೇಲೇ ತಿಂಡಿ ಮಾಡ್ತಿದ್ದೆ, ಇವತ್ತು ಏನು ಮಾಡಲಿಲ್ಲ. ಯಾಕೋ ಏನೋ ಗೊತ್ತಿಲ್ಲ, ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಈ ಸಾರಿ. ಹಬ್ಬ ಮಾಡೋದೇ ಇಂಟ್ರೆಸ್ಟ್ ಇಲ್ಲ ಯಾಕೋ. ನನಗೆ ಏನೋ ಏನೋ ಆಯಿತೋ ಗೊತ್ತಿಲ್ಲ, ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಮಾಡಲೇಬೇಕು ಪೂಜೆ, ಎಷ್ಟೇ ಇಂಟ್ರೆಸ್ಟ್ ಇಲ್ಲ ಅಂದರೂ ಪೂಜೆ ಮಾಡಲೇಬೇಕು ಅಂತ ಪ್ರಯತ್ನಪಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ಹೋಗ್ತಾ ಇದ್ದೀವಿ ದೊಡ್ಡಬಳ್ಳಾಪುರ. ರಾತ್ರಿ ಎಲ್ಲ ಮಾಡ್ಕೊಡೋದು, ಇವತ್ತಂತೂ ಜಾಗರಣೆ ಇತ್ತು, ಎಲ್ಲ ರಾತ್ರಿ ಎಲ್ಲ ಕೆಲಸ ಮಾಡ್ಕೊಡೋದು. ಬೆಳಗ್ಗೆ ಮಾಮೂಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ 8:30ವರೆಗೂ ಟೈಮ್ ಚೆನ್ನಾಗಿದೆ, ಆ ಟೈಮಲ್ಲಿ ಪೂಜೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ದೊಡ್ಡಬಳ್ಳಾಪುರ ಬಂದಿದ್ದೀವಿ, ಸಿಗ್ನಲ್ ಬಿತ್ತು, ಅದಕ್ಕೆ ನೋಡಿ ಸ್ಟಾಪ್ ಮಾಡಿದ್ದೀವಿ. ನಾನು ನಮ್ಮ ಮನೆಯವರು, ರಕ್ಷಾ, ನನ್ನ ತಮ್ಮನ ಮಗಳು, ನಮ್ಮ ಇದನ್ನ ಮಗಳು ಎಲ್ಲ ಹೋಗ್ತಾ ಇದ್ದೀವಿ. ನೋಡಿ ಬೀಳ್ತೀಯ ಚಿನಿ, ಬೀಳ್ತೀಯ ಸಿಂಗಿಂಗ್ ಅಲ್ಲ ವಿಡಿಯೋ ಆಗಲಿ. ಆಫ್ಟರ್ ಇವಾಗ ದೊಡ್ಡಬಳ್ಳಾಪುರಗೆ ಬಂದರಿ. ಅಮ್ಮ ಬಂದ್ರ ದೊಡ್ಡಬಳ್ಳಾಪುರಕ್ಕೆ ಬಂದ್ರಿ, ಆದ್ರೆ ಇನ್ನ ಚೋಟ್ರಿಗೆ ಬಂದಿಲ್ಲ. ಇನ್ನ ಚೋಟ್ರಿಗೆ ಹೋಗ್ತಾ ಇದ್ದೀರಿ. ಅರ್ಧೇಶ್ನ ಇದು ದೊಡ್ಡಬಳ್ಳಾಪುರದಲ್ಲಿ, ದೊಡ್ಡಬಳ್ಳಾಪುರ. ಹಾಗೆ ನಮ್ಮ ಅಕ್ಕಗೆ ಬಟ್ಟೆ ಕೊಡಿಸ್ಬೇಕು. ಲಿಶಾ ಕೊಡಿಸ್ತಾಳೆ, ನಾನು ಕೊಡಿಸ್ತೀನಿ ನಮ್ಮ ಅಕ್ಕಗೆ. ದುಡ್ಡು ತಗೊಂಬಂದಿದ್ಯಾ? ತಗೊಂಬಂದಿದ್ದೀನಿ. ಎಷ್ಟು ತಗೊಂಬಂದಿದ್ಯಾ? 50 ಲಕ್ಷ. 50? ಹಾಗೆ ಇವಳು ನೋಡಿ ಹೆಂಗ್ ಅನ್ಕೊಂತಾ ಇದ್ದಲ್ಲ. ಇನ್ನೊಂದ್ಸತಿನ ಅನ್ಕೊಂತಾ ಇದ್ದಾಳೆ. ನಾನು ವಿಡಿಯೋ ಮಾಡ್ತೀನಿ. ನಂಗೆ ಅದು ವಿಡಿಯೋ ಮಾಡೋದು. ರಕ್ಷೆಗೆ ಬಟ್ಟೆ ಕೊಡ್ಸೋಣ ಅಂತ ಹೋದ್ವಾ. ಹಾಗೆ ನಾನು ಸಂಜೆ ನನ್ನ ತಮ್ಮನ ಮಗಳನ್ನ ಕರ್ಕೊಂಬಂದ್ವಾ. ಇನ್ನು ಹೋಗ್ಲಿ ಅವಳಿಗೂ ಕೊಡ್ಸೋಣ ಅಂತ ಅಂದ್ಕೊಂಡು ಮನ್ಸಲ್ಲಿ ಅಂದ್ಕೊಂಡು ಹೋದ್ನ. ನಾವು ಹೊರಟ್ವಾ. ಹಾಗೆ ನಮ್ಮವನು ನಮ್ಮ ಮೈದನ ಮಗಳು ಬಂದ್ಲ. ಇನ್ನು ಒಬ್ಬರು ಕೊಡಿಸಿ ಒಬ್ರಿಗೆ ಬಿಡೋದು ಹೇಗಪ್ಪ ಅಂತ 3 ಜನಕ್ಕೂ ಬಟ್ಟೆ ಕೊಡಿಸ್ಕೊಂಡು ಬಂದ್ವಿ. ನಾನೊಂದು ಬಜೆಟ್ ಪ್ಲ್ಯಾನ್ ಮಾಡಿದ್ದೆ ಇಷ್ಟರಲ್ಲಿ ಆಗಬೇಕು ಅಂತ, ಅದು ಡಬಲ್ ಆಗೋಯ್ತು. ಸರಿ ಹಬ್ಬ ಡೆಕೋರೇಷನ್ ಎಲ್ಲ ಏನು ಮಾಡೋದು ಬೇಡ, ಸಿಂಪಲಾಗೆ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ. ಲಾಸ್ಟಿಗೆ ಅದು ಡಬಲ್ ಖರ್ಚಾಗೋಯಿತು. ಬಟ್ಟೆನೂ ಅಷ್ಟೇ ಸ್ವಲ್ಪ ಕಾಸ್ಟ್ಲಿದೆ ಕೊಡಿಸಿದ್ದು. ನಾನು ಯಾವಾಗಲೂ ಅಷ್ಟೇ ಸಿಂಪಲ್ಲಾಗೆಲ್ಲ ಕೊಡ್ಸೋಕ್ಕೆ ಹೋಗಲ್ಲ, ಸ್ವಲ್ಪ ಚೆನ್ನಾಗಿರೋದೇ ಕಾಸ್ಟ್ಲಿದೆ ಕೊಡಿಸೋದು. ಹಂಗಾಗಿ 3 ಜನಕ್ಕೂ ಕೊಡಿಸಿದ್ದಾಯಿತು. ಹಂಗಾಗಿ ಡಬಲ್ ಖರ್ಚು ಆಗೋಯಿತು. ಇನ್ನು ನನಗೆ ಒಂಥರ ಕೊಡಿಸಿದ್ದು ಖುಷಿ ಅಂತಲೇ ಅನ್ನಿಸ್ತು. ಯಾಕೆಂದರೆ ನಾನು ನನ್ನ ತಮ್ಮನ ಮಗಳನ್ನೂ ಅವ್ರನ್ನ ಕರ್ಕೊಂಬರೋ ಪ್ಲ್ಯಾನ್ ಇರಲಿಲ್ಲ. ಅವಳು ಹಂಗಾಗಿ ಅವರೇ ಬಂದರು. ಬಟ್ಟೆನೂ ಅಷ್ಟೇ ಏನೋ ವರಮಹಾಲಕ್ಷ್ಮಿನೇ ಕೊಡಿಸ್ಕೊಬೇಕೇನೋ, ಹಾಗಾಗಿ ಕೊಡಿಸ್ಕೊತಿದ್ದಾಳೆ ಅಂತ ಅಂದ್ಕೊಂಡು ಮಕ್ಕಳಲ್ವ ಹಾಗಾಗಿ ಕೊಡಿಸಿದ್ದು. ದೊಡ್ಡಬಳ್ಳಾಪುರ ಹೋಗಿ ಎಲ್ಲ ತೊಗೊಂಬಂದು ಅಲ್ಲಿಗೆ ವಿಡಿಯೋನ ಸ್ಟಾಪ್ ಮಾಡಿದ್ದೆ ಫ್ರೆಂಡ್ಸ್. ಬೆಳಗ್ಗೆ 8:56 ಒಳಗಡೆ ಟೈಮ್ ಇತ್ತು ಪೂಜೆಗೆ, ಒಳ್ಳೆ ಟೈಮ್ ಅಂತ. ಅಷ್ಟರಲ್ಲಿ ಪೂಜೆನ ಮುಗಿಸ್ಕೊಂಡ್ವಿ. ನೋಡಿ ಸಿಂಪಲ್ಲಾಗಿ ಬೆಳಗ್ಗೆ ಈ ಸಾರಿ ಹಾಕ್ಕೊಂಡು ನೋಡಿ ಈ ಥರ ವರಮಹಾಲಕ್ಷ್ಮಿನ ಕುಂಡ್ರಿಸಿದ್ದೆ. ಸೀರೆ ಅಷ್ಟೇ ಸಿಂಪಲ್ಲಾಗೆ ಉಡಿಸಿದ್ದೆ. ಲಾಸ್ಟ್ ಇಯರ್ ವಿಡಿಯೋನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಹಾಕ್ತೀನಿ. ಲಾಸ್ಟ್ ಇಯರ್ ಯಾವ ಥರ ಮಾಡಿದ್ದೆ ಅಂತ. ಸಿಂಪಲ್ಲಾಗೆ ಈ ಸಾರಿ ಡೆಕೋರೇಷನ್ನು ಅಷ್ಟೇ ಏನೂ ಇಲ್ಲ. ಸ್ವಲ್ಪ ಈ ಥರ ಎಲ್ಲ ಸಿಂಪಲಾಗೆ ಮಾಡಿದ್ದೆ ಅಂತಲೇ ಹೇಳ್ಬೋದು. ಸ್ಯಾರಿ ಅಷ್ಟೇ ಸಿಂಪಲಾಗಿ ಸ್ವಲ್ಪ ಫ್ರಿಲ್ ಹಿಡಿದ್ಬಿಟ್ಟು ಕಲಶದ ಮೇಲೆ ಹಾಕಿದ್ದೆ. ಇನ್ನು ಪೂಜೆಗೆ ಸ್ವಲ್ಪ ಸ್ವೀಟು, ಹಣ್ಣು, ಹೂವು ಎಲ್ಲ ಇಡ್ತೀವಿ ಪ್ರತಿ ವರ್ಷ, ಅದನ್ನು ಮಿಸ್ ಮಾಡಬಾರ್ದು ಅಂತ ಅದನ್ನು ಸ್ವಲ್ಪ ತಂದು ಇಟ್ಟಿದ್ದೆ. ನೋಡಿ ಸ್ವಲ್ಪ ವಡೆ, ಒಬ್ಬಟ್ಟು ಸಾರು, ಅನ್ನ ಎಲ್ಲ ಮಾಡಿದೆ. ಅದನ್ನು ಪೂಜೆಗೆ ಇಟ್ಟಿದ್ದೀನಿ. ಯಾವಾಗಲೂ ನಾನು ಇಲ್ಲೇ ಹಾಲಲ್ಲೇ ಇಡೋದು. ಹಾಲು ಸ್ವಲ್ಪ ತುಂಬ ಚಿಕ್ಕದು ಅಂತಲೇ ಹೇಳ್ಬೋದು. ರೂಮ್ ಬರುತ್ತೆ, ರೂಮ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಅದು ಬಾಗಿಲೆಲ್ಲ ಮುಚ್ಚಿಬಿಟ್ಟು ಅಲ್ಲಿ ಇಡ್ತೀನಿ ಹಾಲಲ್ಲಿ ವರಮಹಾಲಕ್ಷ್ಮಿನ ಪ್ರತಿ ವರ್ಷ ಅಷ್ಟೇ. ಇನ್ನು ಇದು ಸಂಜೆ ವೈಭವಲಕ್ಷ್ಮಿ ಪೂಜೆ ಮಾಡಿದ್ದು. ಆಗ ಈ ಥರ ಸ್ಯಾರಿ ಹಾಕ್ಕೊಂಡು ವೈಭವಲಕ್ಷ್ಮಿ
ವೈಭವಲಕ್ಷ್ಮಿ ಪೂಜೆ ಮಾಡಿ ಸ್ವಲ್ಪ ಏನೋ ಎಲ್ಲ ಒಂಥರ ಸುಸ್ತಾದಂಗೆ ಆಗಿತ್ತು. ಆಗ ಸಂಜೆ ಈ ಥರ ಮತ್ತು ಸಂಜೆ ಪೂಜೆಗೆ ಈ ಸ್ಯಾರಿ ಹಾಕ್ಕೊಂಡಿದ್ದೆ, ವೈಭವಲಕ್ಷ್ಮಿ ಪೂಜೆಗೆ ಕಾಟನ್ ಸ್ಯಾರಿನ. ಎಲ್ಲ ಪೂಜೆ ಎಲ್ಲ ಮುಗಿದು ಮತ್ತು ಕುಂಕುಮಕ್ಕೆ ಕರಿಬೇಕಲ್ವ, ಸಂಜೆ ಆಲ್ಮೋಸ್ಟ್ ಎಲ್ಲ ಬಂದು ಹೋಗ್ತಾಯಿದ್ರು. ನಾನು ವೈಭವಲಕ್ಷ್ಮಿ ಪೂಜೆ ಮಾಡ್ತಿದ್ದೆ, ಎಲ್ಲರೂ ಕುಂಕುಮಕ್ಕೆ ಬಂದು ಹೋಗ್ತಾಯಿದ್ರು. ನಾನಂತೂ ವೈಭವಲಕ್ಷ್ಮಿ ಪೂಜೆ ಮಾಡಿಬಿಟ್ಟೆ ಎಲ್ಲರೂ ಒಟ್ಟಾಗಿ ಕರೆಯೋಣ ಅಂತ ಅಂದ್ಕೊಂಡಿದ್ದೆ. ನೋಡಿ, ಇದು ವೈಭವಲಕ್ಷ್ಮಿ ಪೂಜೆ, ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾಡಿರೋಂಥ ವೈಭವಲಕ್ಷ್ಮಿ ಪೂಜೆ ಇದು. ಹಂಗಾಗಿ ನಾನು ಪೂಜೆ ಮಾಡ್ತಿದ್ದೆ, ಎಲ್ಲರೂ ಬಂದು ಕುಂಕುಮ ತಗೊಂಡು ಹೋಗ್ತಿದ್ರು. ರಕ್ಷಾ ಇದ್ಲು, ಅವಳು ಕೊಡ್ತಿದ್ಲು. ಹಾಗೆ ನಾನು ಯಾರನ್ನೂ ಮಾತಾಡಿಸ್ಲಿಲ್ಲ, ಅದನ್ನು ವಿಡಿಯೋನೂ ಮಾಡಿಲ್ಲ. ನಾನು ಪೂಜೆ ಮಾಡ್ತಿದ್ದೆ ಅಲ್ವಾ, ಹಾಗಾಗಿ ವಿಡಿಯೋನೂ ಮಾಡ್ಕೊಂಡಿಲ್ಲ. ಪೂಜೆ ಆದಮೇಲೆ ಇನ್ನೂ ಸ್ವಲ್ಪ ಜನ ಬಂದರು, ಹಾಗೆ ನಾನು ಹೋಗಿ ಎಲ್ಲರ ಮನೆಯಲ್ಲೂ ಕುಂಕುಮ ತೊಗೊಂಡು ಬಂದೆ. ಈ ಸಾರಿ ವರಮಹಾಲಕ್ಷ್ಮಿ ಹಬ್ಬ ಯಾಕೋ ನನಗೆ ಖುಷಿನೇ ಕೊಡಲಿಲ್ಲ. ಚೆನ್ನಾಗಿ ಮಾಡಿದೆ ಅಂತಲೂ ಅನಿಸ್ಲಿಲ್ಲ, ಪೂಜೆನೂ ಅಷ್ಟೇ ನೆಮ್ಮದಿಯಾಗಿ ಮಾಡಿದೆ ಅಂತಲೂ ಅನಿಸ್ಲಿಲ್ಲ. ಏನೋ ಮಾಡಬೇಕು ಅಂತ ಮಾಡಿದೆ ಅಷ್ಟೇ. ಈ ಥರ ಇತ್ತು ಫ್ರೆಂಡ್ಸ್ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.